MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಚಿಂತಾಮಣಿ ಮೂಲದ ಪ್ರಜ್ವಲ್ ಮೃತದೇಹವನ್ನ ಹಸ್ತಾಂತರಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಅಂತ ಬಂದಿರ್ತಾರೆ ಪ್ರಜ್ವಲ್. ಮನೆಯವರಿಗೆ ಹೇಳದೆ RCB ವಿಜಯಯಾತ್ರೆಗೆ ಬಂದಿರ್ತಾರೆ. ಟಿವಿಯಲ್ಲಿ ದುರಂತದ ಸುದ್ದಿಯನ್ನ ನೋಡಿ ಕುಟುಂಬ ಬೇಸರಗೊಂಡಿದ್ದಾರೆ. ಜನ ಯಾಕೆ ಹೀಗೆ ಹೋಗ್ತಾರೆ ಅಂತ ಬೈದುಕೊಂಡಿದ್ರಂತೆ. ಆದ್ರೆ ಅಲ್ಲಿ ತಮ್ಮ ಮಗನೇ ಸತ್ತು ಹೋಗಿದ್ದಾನೆ ಅನ್ನುವಂತ ಸುದ್ದಿ ಕೇಳಿ ಆ ಕುಟುಂಬಸ್ಥರಿಗೆ ಯಾವ ರೀತಿ ಆಘಾತ ಆಗಿರ್ಬೋದು. ಚಿಂತಾಮಣಿ ಮೂಲದ ಪ್ರಜ್ವಲ್ ಮೃತದೇಹವನ್ನ ಹಸ್ತಾಂತರಿಸಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಅಂತ ಬಂದಿರ್ತಾನೆ. ಮನೆಯವ್ರಿಗೂ ಕೂಡ ಹೇಳಿರೋದಿಲ್ಲ ಪ್ರಜ್ವಲ್. ಮಗ ಏನೋ ಇಂಟರ್ವ್ಯೂಗೆ ಹೋಗಿದ್ದಾನಲ್ಲ, ಸೇಫ್ ಆಗಿ ಬರ್ತಾನೆ ಅಂತಾನೆ ಕುಟುಂಬಸ್ಥರು ಅಂದ್ಕೊಂಡಿದ್ರು. ಇನ್ನು 11 ಜನರು ಮೃತಪಟ್ಟಿದ್ದಾರೆ ಅಂತ ವಿಚಾರ ಎಲ್ಲೆಡೆ ಪ್ರಚಾರ ಆಗ್ತಾ ಇದ್ದಂತೆ ವಾಹಿನಿಗಳಲ್ಲಿ ನೋಡಿದಂಥ ತಂದೆ ತಾಯಿಗಳು ಯಾಕೆ ಹೀಗೆ ಹೋಗ್ತಾರೋ ಅಂತ ಬೈಕೊಂಡಿದ್ರಂತೆ. ಅದರಲ್ಲಿ ತಮ್ಮ ಮಗನೇ ತೀರ್ಕೊಂಡಿದ್ದಾನೆ ಅಂತಂದ್ರೆ ಆ ಕುಟುಂಬಕ್ಕೆ ಯಾವ ರೀತಿ ಆಘಾತ ಆಗಿರ್ಬೋದು ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದ್ದಾರೆ. ಶಿವಪ್ರಸಾದ್, 11 ಜನ ಮೃತಪಟ್ಟಿದ್ದಾರೆ. ಆ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ಎಷ್ಟು ಜನರ ಮೃತದೇಹಗಳನ್ನು ರವಾನಿಸಲಾಗಿದೆ? ಶಕುಂತಲಾ, ಪೂರ್ವ ತಯಾರಿ ಇಲ್ಲದೆ ಸರಣಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೆ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ರಾತ್ರಿ ಇಡೀ 11 ಮೃತದೇಹಗಳನ್ನು ಕೂಡ RCB ಅಭಿಮಾನಿಗಳ ಮೃತದೇಹಗಳನ್ನೆಲ್ಲವನ್ನು ಕೂಡ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿ ಈಗಾಗಲೇ ಅವರ ಪೋಷಕರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಾವೀಗ ಮಾರ್ಚರಿಯ ಬಳಿ ಇದ್ದೇವೆ. ಬೋರಿಂಗ್ ಮತ್ತು ಲೇಡಿಕರ್ಜನ್ ಆಸ್ಪತ್ರೆಯ ಮಾರ್ಚರಿ ಬಳಿ ಇದ್ದೇವೆ. ಇಲ್ಲಿ ತಡರಾತ್ರಿಯಿಂದಲೂ ಕೂಡ 6 ಜನರ ಮೃತದೇಹವನ್ನ ಈಗಾಗಲೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅವರ ಮೃತದೇಹಗಳೆಲ್ಲವನ್ನು ಕೂಡ ಪೋಷಕರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥದ್ದು. ಉಳಿದಂತೆ 5 ಜನರ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಬೋರಿಂಗ್ ಆಸ್ಪತ್ರೆಯಿಂದ 6 ಜನರ ಮೃತದೇಹವನ್ನ ಕಳಿಸ್ಕೊಟ್ರು. ತದನಂತರದಲ್ಲಿ ತಡರಾತ್ರಿಯೇ 5 ಜನರ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರದಿಂದ PM ಮೂಲಕ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಒಬ್ಬೊಬ್ಬರದು ಒಂದೊಂದು ಕಥೆ ಇರತಕ್ಕಂಥದ್ದು. ಈ ಒಂದು RCB ಅಭಿಮಾನಿಗಳೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಂದು ಗ್ಯಾದರ್ ಆಗ್ತಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ 11 ಜನರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಪೂರೈಸಿ ಅವರ ಪೋಷಕರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಬಳಿಯಲ್ಲಿ 6 ಜನರ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿರತಕ್ಕಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಮೃತದೇಹವನ್ನು ರಾತ್ರಿ ಇಡೀ ಪೋಸ್ಟ್ ಮಾರ್ಟಮ್ ಅನ್ನ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮಾಡಿ ಈಗಾಗಲೇ ಪೊಲೀಸರ ಮೂಲಕ ಅವರ ಪೋಷಕರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಸಹನಾ ಎಂಬಾಕೆ ಏನು ಮೃತಪಟ್ಟಿರ್ತಾರೆ, ಇವರು ಕೋಲಾರ ಮೂಲದವರು. ಈಕೆಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಶ್ರದ್ಧಾಂಜಲಿಯ ವಾಹನದಲ್ಲಿ ಅವರ ಮೃತದೇಹವನ್ನು ಕೋಲಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ಸಂದರ್ಭದಲ್ಲಿ ಆ ಪೋಷಕರ ನಡುವೆ ಹಾಗೂ ಅಲ್ಲಿರ್ತಕ್ಕಂಥ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತು. ತದನಂತರದಲ್ಲಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲದಂತಹ ಸಂದರ್ಭದಲ್ಲಿ ನಾವೇ ಸ್ವತಃ ಮೃತದೇಹವನ್ನು ಕೊಂಡೊಯ್ತೇವೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಆಕೆಯ ಪೋಷಕರು ಆಕೆಯ ಮೃತದೇಹವನ್ನು ಕೊಂಡೊಯ್ದಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಮೃತಪಟ್ಟಿರ್ತಕ್ಕಂಥವರ ಹಿನ್ನೆಲೆಯನ್ನು ಒಂದೊಂದಾಗಿ ಗಮನಿಸ್ತಾ ಹೋದ್ರೆ ಅಕ್ಷತಾ, ದಿವ್ಯಾಲಿಶಿ, ಶಿವಲಿಂಗ, ಮನೋಜ್, ದೇವಿ, ಶರವಣ್ ಇವರೆಲ್ಲರೂ ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಇವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿರ್ತಕ್ಕಂಥದ್ದು. ಪೂರ್ಣಚಂದ್, ಭೂಮಿಕ್, ಪ್ರಜ್ವಲ್, ಚಿನ್ಮಯ್ ಶೆಟ್ಟಿ, ಸಹನಾ ಇವರೆಲ್ಲರ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಸಿರ್ತಕ್ಕಂಥದ್ದು. 11 ಜನರ ಮೃತದೇಹವನ್ನ ಈಗಾಗಲೇ ಅವರ ಪೋಷಕರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥದ್ದು. ಗಂಡನ ಹೆದುರೆ ಹೆಂಡತಿ ಅಕ್ಷತಾ ಸಾವನ್ನಪ್ಪಿರ್ತಕ್ಕಂಥದ್ದು. 1 ವರ್ಷದ ಹಿಂದೆ ಅಷ್ಟೇ ಈಕೆ ಮದುವೆಯಾಗಿದ್ರು. RCB ಅಭಿಮಾನಿಯಾಗಿದ್ದಂಥ ಈಕೆ ತನ್ನ ಪತಿಯೊಂದಿಗೆ ಬಂದಂಥ ಸಂದರ್ಭದಲ್ಲಿ ಪತಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿರ್ತಕ್ಕಂಥದ್ದು. ಅಕ್ಷತಾ ಸಾವನ್ನಪ್ಪಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ತದನಂತರ ಗಮನಿಸ್ತಾ ಹೋದ್ರೆ ಭೂಮಿಕ್ ಕೂಡ 20 ವರ್ಷದ ಭೂಮಿಕ್ ಹಾಸನ ಮೂಲದ ಯುವಕ ಸ್ಟೇಡಿಯಂನಲ್ಲಿ ಬಳಿಯಲ್ಲಿ ಕಾಲ್ತುಳಿತಕ್ಕೆ ಸಂಭವಿಸಿ ಈತ ಮೃತಪಟ್ಟಿರತಕ್ಕಂಥದ್ದು. ಬೆಂಗಳೂರಿನಲ್ಲಿ 2ನೇ ವರ್ಷದ ಇಂಜಿನಿಯರಿಂಗ್ ಅನ್ನು ಓದ್ತಿದ್ದಂತಹ ಭೂಮಿಕ್ ಈತನ ಪೋಷಕರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪಿಗೋಡು ಗ್ರಾಮದವರು. ಡಿಡಿ ಲಕ್ಷ್ಮಣ್ ಮತ್ತು ಅಶ್ವಿನಿಯ ದಂಪತಿಯ ಏಕೈಕ ಪುತ್ರ ಭೂಮಿಕ್ ಕಳೆದ 20 ವರ್ಷಗಳಿಂದ ಬೆಂಗಳೂರಿನಲ್ಲೇ ಇವರ ಕುಟುಂಬ ವಾಸವಾಗಿದೆ. ಸಣ್ಣ ಕೈಗಾರಿಕೆಯನ್ನು ನಡೆಸಿದಂತಹ DT ಲಕ್ಷ್ಮಣ್ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾಲೇಜಿಗೆ ತೆರಳಿದಂತಹ ಭೂಮಿಕ್
ಅದಾದ ನಂತರದಲ್ಲಿ RCB ಅಭಿಮಾನಿಯಾಗಿದ್ದ ಆತ ಕೂಡ RCBಯ ಪ್ಲೇಯರ್ ಗಳನ್ನ ಹಾಗೂ ಕಪ್ಪನ ನೋಡೋದಕ್ಕೆ ಅಂತೇಳಿ ಆಗಮಿಸಿದ ಸಂದರ್ಭದಲ್ಲಿ ದುರ್ಘಟನೆ ನಡೆದಿತ್ತು. ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದ್ರೆ ಪೂರ್ಣಚಂದ್ ಕೂಡ ಆತ ಹೆಣ್ಣನ್ನು ನೋಡೋದಕ್ಕೆ ಅಂತ ಬೆಂಗಳೂರಿಗೆ KR-ಪೇಟೆಯಿಂದ ಬಂದಿದ್ದ. ತದನಂತರದಲ್ಲಿ ಆ ಬಳಿಕ ಸ್ಟೇಡಿಯಂ ಬಳಿಗೆ ಬಂದು ಕಾಲ್ತುಳಿತವನ್ನು ಸಂಭರಿಸಿ ಆ ಕಾಲ್ತುಳಿತಕ್ಕೆ ಸಿಕ್ಕಿ ಆತ ಮೃತಪಟ್ಟಿರ್ತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಮೃತಪಟ್ಟಿರ್ತಕ್ಕಂಥವರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಒಂದೊಂದು ಕಥೆ ಇರತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.